ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಪೊಲೀಸ್ ಪರೀಕ್ಷೆ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಪ್ರಚಲಿತ ಘಟನೆ ಹಾಗೂ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಲಾಗುತ್ತೆ. ವಿದ್ಯಾರ್ಥಿಗಳು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರಿಗೆ, ನಾವು ಮೊದಲನೇ ಒಂದು ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋದಾದರೆ, ಭಾರತದಲ್ಲಿ ಸಾಂಪ್ರದಾಯಿಕವಾದಂಥ ಒಂದು ಕಾಫಿ ಬೆಳೆಯುವಂಥ ರಾಜ್ಯಗಳಾವುವು? ಸ್ನೇಹಿತರೆ, ಭಾರತದಲ್ಲಿ ಸಾಂಪ್ರದಾಯಿಕವಾಗಿ ಬೆಳೆಯುವಂಥ ಕಾಫಿ ಒಂದು ರಾಜ್ಯಗಳು ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸ್ನೇಹಿತರೆ, ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಕಾಫಿ ಬೆಳೆಯಲ್ಲಿ ರೋಬಿಸ್ಟಾ ಬೆಳೆ ಅತಿ ಹೆಚ್ಚು ಬೆಳೆಯಲಾಗುತ್ತದೆ. ನಮ್ಮ ಚಿಕ್ಕಮಗಳೂರು ಜಿಲ್ಲೆಯನ್ನು ಕಾಫಿಯ ಜಿಲ್ಲೆ ಎಂದು ಕರೆಯಲಾಗುತ್ತದೆ, ಕಾಫಿಯ ತವರೂರು ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಆದರೆ ಭಾರತದ ಸಾಂಪ್ರದಾಯಿಕವಾದಂಥ ಕಾಫಿಯ ಬೆಳೆಯನ್ನು ಬೆಳೆಯುವಂಥ ರಾಜ್ಯಗಳು ಯಾವುದಿಲ್ಲ ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ಅತಿ ಹೆಚ್ಚು ಸಾಂಪ್ರದಾಯಿಕ ಕಾಫಿಯನ್ನು ಬೆಳೆಯಲಾಗುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ನೂರ್ ಜಹಾನ್ ಎಂದರೇನು? ಸ್ನೇಹಿತರೆ, ನೂರ್ ಜಹಾನ್ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ನೂರ್ ಜಹಾನ್ ಎಂದರೆ ಆಪ್ಷನ್ ಎ ವಿಶ್ವಜ್ಯೋತಿ. ವಿಶ್ವಜ್ಯೋತಿಗೆ ನಾವು ನೂರ್ ಜಹಾನ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಚೌಹಾನರ ರಾಜಧಾನಿ ಯಾವುದು? ಸ್ನೇಹಿತರೆ, ಚೌಹಾನರ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಅಜ್ಮೀರ್. ಚೌಹಾನರ ರಾಜಧಾನಿ ಯಾವುದು ಅಂತಾರೆ ಆಪ್ಷನ್ ಎ ಅಜ್ಮೀರ್ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರ, ಪ್ರಮುಖವಾಗಿ ಯಾವುದೆಲ್ಲ ಒಂದು ರಾಜವಂಶಸ್ಥ ಮನೆತನಗಳಿದೆ ಆ ಒಂದು ಮನೆತನದ ಲಾಂಛನಗಳು ಮತ್ತು ಅವರ ರಾಜಧಾನಿ, ಪ್ರಮುಖ ರಾಜರು ಯಾರು ಮತ್ತು ಪ್ರಸಿದ್ಧ ರಾಜರು ಯಾರಾಗಿದ್ದಿರುವಂಥ ಇಷ್ಟನ್ನು ನೀವು ಕಂಪ್ಲೀಟ್ ಆಗಿ ತಿಳ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ, ಹುಮಾಯೂನ್ ನಾಮ ಬರೆದವರು ಯಾರು? ಸ್ನೇಹಿತರೆ, ಹುಮಾಯೂನ್ ನಾಮ ಬರೆದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಗುಲ್ಬದ್ದೀನ್ ಬೇಗಂ. ಗುಲ್ಬದ್ದೀನ್ ಬೇಗಂ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತೆ. ಇವರು ಹುಮಾಯೂನ್ ನಾಮವೆಂಬಂಥ ಗ್ರಂಥವನ್ನು ಕೂಡ ಬರೆದಿರುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಐದನೇ ಪ್ರಶ್ನೆ, ಮಳೆಯನ್ನು ಉಂಟು ಮಾಡುವಂಥ ಮೋಡಗಳು ಯಾವುದು? ಸ್ನೇಹಿತರೆ, ಮಳೆಯನ್ನು ಉಂಟು ಮಾಡುವಂಥ ಮೋಡಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆಗಳಾಗಿರುತ್ತೆ. ಸ್ನೇಹಿತರೆ, ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ಯುಮುಲಸ್ ಮೋಡಗಳು. ಆಪ್ಷನ್ ಸಿ ಕ್ಯುಮುಲಸ್ ಮೋಡಗಳು ಮಳೆಯನ್ನು ಉಂಟು ಮಾಡುವಂಥ ಒಂದು ಮೋಡಗಳು ಕೂಡ ಆಗಿರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಆರನೇ ಪ್ರಶ್ನೆ, ಭೂಮಿಯ ಉಚ್ಚ ಸ್ಥಾನದಲ್ಲಿರುವಂಥ ಈ ಒಂದು ದಿನದಂದು ಭೂಮಿಯನ್ನು ನಾವು ಉಚ್ಚ ಸ್ಥಾನದಲ್ಲಿ ಕಾಣಬಹುದು. ಸ್ನೇಹಿತರೆ, ಭೂಮಿಯು ಉಚ್ಚ ಸ್ಥಾನದಲ್ಲಿರುವ ಒಂದು ದಿನ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಜುಲೈ 4. ಆಪ್ಷನ್ ಎ ಜುಲೈ 4ರಂದು ನಾವು ಭೂಮಿಯನ್ನು ಉಚ್ಚ ಸ್ಥಾನದಲ್ಲಿ ಕಾಣಬಹುದಾಗಿರುತ್ತದೆ. ಸ್ನೇಹಿತರೆ, ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಹಾಸನ ಮತ್ತು ಸಕಲೇಶ್ಪುರ ನಡುವೆ ಸಂಪರ್ಕ ಕಲ್ಪಿಸುವಂಥ ಒಂದು ಘಾಟಿ ಯಾವುದು? ಸ್ನೇಹಿತರೆ, ಹಾಸನ ಮತ್ತು ಸಕಲೇಶ್ಪುರದ ನಡುವೆ ಈ ಒಂದು ಸಂಪರ್ಕವನ್ನು ಕಲ್ಪಿಸುವಂಥ ಘಾಟಿ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಆದರೆ ಸ್ನೇಹಿತರೆ, ಹಾಸನ ಮತ್ತು ಸಕಲೇಶ್ಪುರದ ವಿದ್ಯಾರ್ಥಿಗಳೇನಾದರೂ ನೀವು ವಿಡಿಯೋಸ್ಗಳನ್ನು ನೋಡ್ತಾ ಇದ್ರೆ ನಿಮಗೆ ಈ ಒಂದು ಪ್ರಶ್ನೆ ಅತಿ ಈಸಿ ಅಂತ ಅನಿಸುತ್ತೆ. ಆದರೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಇದು ಟಫ್ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಬೇರೆ ಜಿಲ್ಲೆಯವರಾಗಿರ್ತಾರೆ. ಹಾಗಾಗಿ ಸ್ನೇಹಿತರೆ, ಇದಕ್ಕೆ ಸರಿಯಾದಂಥ ಉತ್ತರ ಹಾಸನ ಮತ್ತು ಸಕಲೇಶ್ಪುರದ ನಡುವೆ ನಾವು ಶಿರಾಡಿ ಘಾಟ್, ಆಪ್ಷನ್ ಸಿ ಶಿರಾಡಿ ಘಾಟನ್ನು ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಚಾರ್ಮಡಿ ಘಾಟ್ ಅನ್ನುವಂಥದ್ದು ಚಿಕ್ಕಮಗಳೂರು ಮತ್ತು ಮಂಗಳೂರಿನ ನಡುವೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಘಾಟ್ ಕೂಡ ಆಗಿರುತ್ತದೆ. ಸ್ನೇಹಿತರ, ಪ್ರಮುಖವಾಗಿ ಈ ಒಂದು 4 ಘಾಟ್ಗಳ ಬಗ್ಗೆನೂ ಕೂಡ ನೀವು ತಿಳ್ಕೋಬೇಕಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, 8ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾರು ತಮ್ಮನ್ನು ತಾವು ಅಗ್ನಿ ಕುಲದವರು ಎಂದು ಹೇಳಿಕೊಂಡಿದ್ದಾರೆ? ಸ್ನೇಹಿತರೆ, ಯಾರು ತಮ್ಮನ್ನು ತಾವು ಅಗ್ನಿ ಕುಲದವರು ಎಂದು ಹೇಳಿಕೊಂಡಿದ್ದಾರೆ ಅಂತ ಪ್ರಶ್ನೆ ಆಗಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ರಜಪೂತರು. ರಜಪೂತರು ತಮ್ಮನ್ನು ತಾವು ಅಗ್ನಿ ಕುಲದವರೆಂದು ಹೇಳಿಕೊಂಡಿದ್ದಾರೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವಂಥ ಒಂದು ಅನಿಲ? ಸ್ನೇಹಿತರೆ, ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿ ಪ್ರಸ್ತುತವಾಗಿರುವಂಥ ಅನಿಲ ಅಂತಂದರೆ ಅತ್ಯಂತ ಹೇರಳವಾಗಿ ದೊರೆಯುವಂಥ ಒಂದು ಅನಿಲ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸ್ನೇಹಿತರೆ, 9ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ
ಸಾರಜನಕ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನದಾಗಿ ದೊರೆಯುವಂಥ ಒಂದು ಅನಿಲ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಶೀತಲೀಕರಣವಾದಂಥ ಒಂದು ಮೂಲ ನಿಕ್ಷೇಪಗೊಂಡಂಥ ಒಂದು ಪದರಗಳಿಂದ ರಚನೆಯಾದಂಥ ಶಿಲೆಗಳ ಹೆಸರು ಇದು ಸ್ನೇಹಿತರೆ. ಶೀತಲೀಕರಣಗೊಂಡಂಥ ಒಂದು ಮೂಲ ನಿಕ್ಷೇಪಗೊಂಡಿರುವಂಥ ಒಂದು ಪದರಗಳಿಂದ ರಚನೆಯಾದಂಥ ಶಿಲೆಗಳಿಗೆ ಹೀಗೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. 10ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಂಚಯಿತ ಶಿಲೆ. ಆಪ್ಷನ್ ಡಿ ಸಂಚಯಿತ ಶಿಲೆ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 11ನೇ ಪ್ರಶ್ನೆ, ಏಷ್ಯನ್ದ ಮುಖ್ಯ ಕೇಂದ್ರ ಕಚೇರಿ ಇರುವಂಥ ಸ್ಥಳ. ಏಷ್ಯನ್ದ ಕೇಂದ್ರ ಮುಖ್ಯ ಕಚೇರಿ ಇರುವಂಥ ಒಂದು ಸ್ಥಳ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬ್ಯಾಂಕಾಕ್ನಲ್ಲಿ ನಾವು ಏಷ್ಯನ್ದ ಒಂದು ಪ್ರಮುಖವಾದಂಥ ಮುಖ್ಯ ಕೇಂದ್ರ ಕಚೇರಿಯನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿ ಕಾಣಬಹುದಾಗಿರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಾಂಡೇಲಿ, ಭದ್ರಾ, ಪುಷ್ಪಗಿರಿ ಮತ್ತು ಶೆಟ್ಟಿಹಳ್ಳಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಸ್ನೇಹಿತರೆ. ನಾವು ಕರ್ನಾಟಕದಲ್ಲಿ ವನ್ಯಜೀವಿ ಧಾಮಗಳನ್ನು ಕಾಣಬಹುದಾಗಿರುತ್ತೆ, ಆದರೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿ ಅತ್ಯಂತ ಎತ್ತರದ ಒಂದು ಮಾರಿ ಅಲೆಯುಳ್ಳಂಥ ನದಿ ಯಾವುದು ಸ್ನೇಹಿತರೆ? ಭಾರತದಲ್ಲಿ ಅತ್ಯಂತ ಎತ್ತರದ ಒಂದು ಮಾರಿ ಅಲೆ ಉಳ್ಳಂಥ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಹೂಗ್ಲಿ ನದಿ. ಆಪ್ಷನ್ ಎ ಹೂಗ್ಲಿ ನದಿ ಅತ್ಯಂತ ಎತ್ತರದ ಮಾರಿ ಅಲೆ ಉಳ್ಳಂಥ ಒಂದು ನದಿ ಕೂಡ ಆಗಿರುತ್ತದೆ. ಇದನ್ನ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಎಂದು ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ 14ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಒಂದು ಭೂಖಂಡಗಳು ಕನ್ನಡಿಯ ಪ್ರತಿಬಿಂಬದಂತಿದೆ ಸ್ನೇಹಿತರೆ? ಇಲ್ಲಿ ಕೆಳ ಕಾಣಿಸ್ತಿರುವಂಥ ಯಾವ ಒಂದು ಭೂಖಂಡಗಳು ಕನ್ನಡಿಯ ಪ್ರತಿಬಿಂಬದಂತಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ದಕ್ಷಿಣ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಖಂಡಗಳು ಸ್ನೇಹಿತರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ದಕ್ಷಿಣ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಶಿವಾಜಿಯ ಗುರು ಯಾರು ಸ್ನೇಹಿತರೆ? ಶಿವಾಜಿಯ ಗುರು ಯಾರು ಅಂತ ಇಲ್ಲಿ 15ನೇ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಾದಾಜಿ ಕೊಂಡದೇವ. ಆಪ್ಷನ್ ಡಿ ಶಿವಾಜಿಯ ಗುರುಗಳು ದಾದಾಜಿ ಕೊಂಡದೇವ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಸ್ನೇಹಿತರೆ? ಭೂಗೋಳಶಾಸ್ತ್ರದ ಪಿತಾಮಹ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಎರಟಸ್ತನೀಸ್. ಆಪ್ಷನ್ ಡಿ ಎರಟಸ್ತನೀಸ್ರನ್ನ ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ ಸ್ನೇಹಿತರೆ? ಕೃತಕ ಮಳೆಯನ್ನು ನಾವು ಪಡೆಯಬೇಕು ಅಂತಂದರೆ ಈ ಕೆಳಗಿನ ಯಾವ ಒಂದು ಕೆಮಿಕಲ್ಗಳನ್ನು ನಾವು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಮತ್ತು ಸ್ನೇಹಿತರೆ, ನಾನು ನಿನ್ನೆ ಒಂದು 25ನೇ ಕ್ವಶನ್ ಅಂತಂದರೆ ಕೊನೆಯ ಪ್ರಶ್ನೆಗೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಹತ್ರನೇ ಆನ್ಸರನ್ನು ಕೇಳ್ತೀನಿ. ಆ ಒಂದು ಪ್ರಶ್ನೆಗೂ ಅಷ್ಟೇ ಇಲ್ಲಿ ಸರಿಯಾದಂಥ ಉತ್ತರ ಸಿಲ್ವರ್ ಅಯೋಡೈಡ್ ಆಗಿರುತ್ತೆ ಅಥವಾ ಬೆಳ್ಳಿಯ ಅಯೋಡೈಡ್. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಬೆಳ್ಳಿಯ ಅಯೋಡೈಡಿಂದ ನಾವು ಈ ಒಂದು ಕೃತಕ ಮಳೆಯನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ 18ನೇ ಪ್ರಶ್ನೆ, ಸರ್ಗಸೋ ಮಹಾಸಾಗರ ಎಲ್ಲಿದೆ ಸ್ನೇಹಿತರೆ? ಸರ್ಗಸೋ ಮಹಾಸಾಗರ ಎಲ್ಲಿ ಕಂಡು ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನಾವು ಕಾಣಬಹುದು. ಆಪ್ಷನ್ ಎ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನಾವು ಈ ಒಂದು ಸರ್ಗಾಸ್ಕೋ ಎಂಬಂಥ ಮಹಾಸಾಗರವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 19ನೇ ಪ್ರಶ್ನೆ, ಮಲ್ಪೆ ಬಳಿ ಇರುವಂಥ ಒಂದು ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು ಸ್ನೇಹಿತರೆ? ಮಲ್ಪೆ ಬಳಿ ಕಂಡು ಬರುವಂಥ ಈ ಒಂದು ಸೇಂಟ್ ಮೇರಿಸ್ ದ್ವೀಪಕ್ಕೆ ಸ್ಥಳೀಯರು ಹೀಗೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ತಾನ್ಸೆಪಾರ್ ದ್ವೀಪ. ತಾನ್ಸೆಪಾರ್ ದ್ವೀಪ ಎಂಬಂಥ ಹೆಸರಿನಿಂದ ಈ ಒಂದು ಮಲ್ಪೆ ಬಳಿ ಇರುವಂಥ ಸೇಂಟ್ ಮೇರಿಸ್ ದ್ವೀಪಕ್ಕೆ ಮತ್ತೊಂದು ಹೆಸರಿನಿಂದ
ಕರೆಯಲಾಗುತ್ತದೆ. ಸ್ನೇಹಿತರೆ, ಹೊಸ ಅಭ್ಯರ್ಥಿಗಳನ್ನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಇದೀಗ 20ನೇ ಪ್ರಶ್ನೆ ಕಡೆಗೆ ಬರೋದಾದರೆ ನಾವು ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆಗೆ ತಂದಂಥ ರಾಜ ಯಾರು ಸ್ನೇಹಿತರೆ? ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೇಷ್ಮೆ ವ್ಯವಸಾಯವನ್ನು ಜಾರಿಗೆ ತಂದಂಥ ಒಂದು ರಾಜ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಮೊಟ್ಟ ಮೊದಲ ಬಾರಿಗೆ ರೇಷ್ಮೆಯನ್ನು ಟಿಪ್ಪು ಸುಲ್ತಾನ್. ಆಪ್ಷನ್ ಸಿ, ಟಿಪ್ಪು ಸುಲ್ತಾನ್ ಈ ಒಂದು ವ್ಯವಸಾಯವನ್ನು ಕರ್ನಾಟಕದಲ್ಲಿ ಬಳಕೆಗೆ ತಂದಿರುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 21ನೇ ಪ್ರಶ್ನೆ, ಪದ್ಮಗುಪ್ತನ ಕೃತಿ ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದರೆ ಸ್ನೇಹಿತರೆ ಆಪ್ಷನ್ ಬಿ, ಇದೊಂದು ನಮಸಾಹಸಾಂಕ ಆಗಿರುತ್ತದೆ ಸ್ನೇಹಿತರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸೂರ್ಯನ ಅತ್ಯಂತ ಹೊರಭಾಗವಾಗಿದೆ ಸ್ನೇಹಿತರೆ? ಈ ಕೆಳಗಿನ ಯಾವುದು ಸೂರ್ಯನ ಅತ್ಯಂತ ಹೊರಭಾಗವಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಇದು 22ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಪ್ರಭಾವಲಯ. ಆಪ್ಷನ್ ಡಿ, ಪ್ರಭಾವಲಯ ಸೂರ್ಯನ ಅತ್ಯಂತ ಹೊರಭಾಗದ ಒಂದು ಪದರ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮೊಘಲರ ರಾಜಧಾನಿ ಯಾವುದು ಸ್ನೇಹಿತರೆ? ಮೊಘಲರ ರಾಜಧಾನಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಕಾಬೂಲ್. ಮೊಘಲರ ರಾಜಧಾನಿ ಯಾವುದು ಅಂತಂದರೆ ಆಪ್ಷನ್ ಎ, ಕಾಬೂಲ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ 24ನೇ ಪ್ರಶ್ನೆ, ಅರಾರಟ್ ಪರ್ವತ ಎಲ್ಲಿದೆ ಸ್ನೇಹಿತರೆ? ಅರಾರಟ್ ಎಂಬಂಥ ಈ ಒಂದು ಪರ್ವತವನ್ನು ನಾವು ಎಲ್ಲಿ ಕಾಣಬಹುದಾಗಿರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ತುರ್ಕಿಸ್ತಾನ್ ಅಥವಾ ಟರ್ಕಿ. ಆಪ್ಷನ್ ಡಿ, ತುರ್ಕಿಸ್ತಾನ್ ಅಥವಾ ಟರ್ಕಿಯಲ್ಲಿ ನಾವು ಅರಾರಟ್ ಎಂಬಂಥ ಈ ಒಂದು ಪರ್ವತವನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸೂರ್ಯನಿಗೆ ಅತಿ ಸಮೀಪದಲ್ಲಿರುವಂಥ ನಕ್ಷತ್ರ ಯಾವುದು ಸ್ನೇಹಿತರೆ? ಸೂರ್ಯನಿಗೆ ಅತಿ ಸಮೀಪದಲ್ಲಿರುವಂಥ ನಕ್ಷತ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಪ್ರಾಕ್ಸಿಮಾ ಸೆಂಟಾರಿ. ಆಪ್ಷನ್ ಡಿ, ಪ್ರಾಕ್ಸಿಮಾ ಸೆಂಟಾರಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 26ನೇ ಪ್ರಶ್ನೆ, ಗಾಜಿ ಎಂಬಂಥ ಬಿರುದು ಹೊಂದಿದ್ದಂಥ ಮೊಘಲರ ದೊರೆ ಯಾರು ಸ್ನೇಹಿತರೆ? ಗಾಜಿ ಎಂಬಂಥ ಬಿರುದನ್ನು ಹೊಂದಿದ್ದಂಥ ಮೊಘಲರ ದೊರೆ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಬಾಬರ್. ಬಾಬರ್ನಿಗೆ ಗಾಜಿ ಎಂಬಂಥ ಬಿರುದನ್ನು ಕೂಡ ಕೊಟ್ಟು ಗೌರವಿಸಲಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 27ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಗುರುಗ್ರಹದ ಉಪಗ್ರಹವಾಗಿದೆ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವುದು ಗುರುಗ್ರಹದ ಉಪಗ್ರಹವಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಗ್ಯಾನಿಮೇಡ. ಆಪ್ಷನ್ ಡಿ, ಗ್ಯಾನಿಮೇಡ ಈ ಒಂದು ಗುರುಗ್ರಹದ ಉಪಗ್ರಹ ಕೂಡ ಆಗಿರುತ್ತೆ ಮತ್ತು ಇದು ಅತ್ಯಂತ ದೊಡ್ಡ ಉಪಗ್ರಹ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 28ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತಕ್ಕೆ ಬಂದ ಮೊದಲ ಅರಬ್ ವ್ಯಕ್ತಿ ಯಾರು ಸ್ನೇಹಿತರೆ? ಭಾರತಕ್ಕೆ ಬಂದಂಥ ಮೊದಲ ಅರಬ್ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮಹಮ್ಮದ್ ಬಿನ್ ಕಾಸಿಂ. ಆಪ್ಷನ್ ಸಿ, ಮಹಮ್ಮದ್ ಬಿನ್ ಕಾಸಿಂ ರವರು ಭಾರತಕ್ಕೆ ಬಂದಂಥ ಮೊಟ್ಟ ಮೊದಲ ಅರಬ್ ವ್ಯಕ್ತಿ ಕೂಡ ಆಗಿರುತ್ತಾರೆ. ನೆಕ್ಸ್ಟ್ ಪ್ರಶ್ನೆ 29ನೇ ಪ್ರಶ್ನೆ, ದೀನ್ ಪನ್ನಾ ಎಂಬಂಥ ಗ್ರಂಥಾಲಯವನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ? ದೀನ್ ಪನ್ನಾ ಎಂಬಂಥ ಗ್ರಂಥಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಹುಮಾಯೂನ್. ಹುಮಾಯೂನ್ ರವರು ಈ ಒಂದು ಗ್ರಂಥವನ್ನು ಕೂಡ ರಚಿಸಲಾಗಿರುತ್ತದೆ ಸ್ನೇಹಿತರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 30ನೇ ಪ್ರಶ್ನೆ, ಫಿರ್ದೋಷೆ ಬರೆದ ಕೃತಿ ಯಾವುದು ಸ್ನೇಹಿತರೆ? ಫಿರ್ದೋಷೆರವರು ಬರೆದಂಥ ಒಂದು ಕೃತಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಶಹನಾಮ. ಆಪ್ಷನ್ ಡಿ, ಶಹನಾಮ ಫಿರ್ದೋಷೆರವರು ಬರೆದಿರುವಂಥ ಒಂದು ಕೃತಿ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 31ನೇ ಪ್ರಶ್ನೆ, ಪುರಿ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಸ್ನೇಹಿತರೆ? ಪುರಿ ಜಗನ್ನಾಥ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಗಂಗರಸ ಸಿಂಹದೇವ. ಗಂಗರಸ ನರಸಿಂಹದೇವ ಸರಿಯಾದಂಥ ಉತ್ತರ ಆಪ್ಷನ್ ಬಿ
ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 32ನೇ ಪ್ರಶ್ನೆ, ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸ್ನೇಹಿತರೆ? ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಟಾಲೆಮಿ. ಆಪ್ಷನ್ ಸಿ, ಭೂಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಟಾಲೆಮಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 33ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಏಷ್ಯಾದ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಯೋಜನೆ ಯಾವುದು ಸ್ನೇಹಿತರೆ? ಏಷ್ಯಾದಲ್ಲೇ ಮೊಟ್ಟ ಮೊದಲನೆಯ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಶಿವನ ಸಮುದ್ರ ಯೋಜನೆ. ಆಪ್ಷನ್ ಸಿ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಏಷ್ಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಮತ್ತು ಜಗತ್ತಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಯಾವ ನಗರದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಯಿತು ಅಂತ ಪ್ರಶ್ನೆ ಆದರೆ ನಮ್ಮ ಬೆಂಗಳೂರು ಸರಿಯಾದಂಥ ಉತ್ತರವಾಗಿರುತ್ತೆ. ಎಷ್ಟರಲ್ಲಿ ಅಂತಂದರೆ 1905ರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ವಿದ್ಯುತ್ ದೀಪಗಳನ್ನು ಕೂಡ ಅಳವಡಿಸಲಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 34ನೇ ಪ್ರಶ್ನೆ, ಯಾವ ಗ್ರಹವನ್ನು ಮುಂಜಾನೆಯ ಮತ್ತು ಸಂಜೆಯ ನಕ್ಷತ್ರ ಎಂದು ಕರೆಯುತ್ತಾರೆ ಸ್ನೇಹಿತರೆ? ಯಾವ ಒಂದು ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಮತ್ತು ಸಂಜೆಯ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಶುಕ್ರ ಗ್ರಹ. ಆಪ್ಷನ್ ಎ, ಶುಕ್ರ ಗ್ರಹಕ್ಕೆ ಮುಂಜಾನೆಯ ನಕ್ಷತ್ರ, ಬೆಳ್ಳಿ ಚುಕ್ಕಿ ನಕ್ಷತ್ರ, ಸಂಜೆಯ ನಕ್ಷತ್ರ ಎಂದು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 35ನೇ ಪ್ರಶ್ನೆ, ಭೂವಿಜ್ಞಾನಿಗಳ ಸಚಿವಾಲಯವು ಭೂಕಂಪ ನಿಯಂತ್ರಕಗಳ ಪ್ರಸರಣಕ್ಕಾಗಿ ಯಾವ ಒಂದು ಆ್ಯಪನ್ನು ಪ್ರಾರಂಭಿಸಿದೆ ಸ್ನೇಹಿತರೆ? ಭೂವಿಜ್ಞಾನಿಗಳ ಸಚಿವಾಲಯವು ಭೂಕಂಪ ಎಂಬಂಥ ಈ ಒಂದು ನಿಯಂತ್ರಣದ ಪ್ರಸರಣಕ್ಕಾಗಿ ಈ ಕೆಳಗಿನ ಯಾವ ಒಂದು ಆ್ಯಪನ್ನು ಪ್ರಾರಂಭಿಸಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. 35ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಸಿ, ಇಂಡಿಯಾ ಕ್ವೇಕ್. ಆಪ್ಷನ್ ಸಿ, ಇಂಡಿಯಾ ಕ್ವೇಕ್ ಎಂಬಂಥ ಈ ಒಂದು ಆ್ಯಪನ್ನು ಭೂವಿಜ್ಞಾನಿಗಳ ಸಚಿವಾಲಯ ಈ ಒಂದು ಆ್ಯಪನ್ನು ಕೂಡ ಪ್ರಾರಂಭಿಸಲಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 36ನೇ ಪ್ರಶ್ನೆ, ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವಂಥ ಒಂದು ಮತ್ಸ್ಯದ ಮುಖ್ಯ ಪ್ರಭೇದವೆಂದರೆ ಸ್ನೇಹಿತರೆ? ಮತ್ಸ್ಯ ಅಂತಂದರೆ ಮೀನುಗಳಲ್ಲಿ ದೊರೆಯುವಂಥ ಅತ್ಯಂತ ಮುಖ್ಯ ಪ್ರಭೇದ ಎಂದರೆ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಮ್ಯಾಕ್ರಲ್. ಆಪ್ಷನ್ ಸಿ, ಮ್ಯಾಕ್ರಲ್ ಎಂಬಂಥ ತಳಿಗಳನ್ನು ನಮ್ಮ ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವಂಥ ಅತ್ಯಂತ ಹೆಚ್ಚಿನ ಒಂದು ಮೀನುಗಾರಿಕಾ ಪ್ರಭೇದಗಳು ಕೂಡ ಇದೆ ಆಗಿರುತ್ತದೆ. ಮ್ಯಾಕ್ರಲ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 37ನೇ ಪ್ರಶ್ನೆ, ದಾಮ್ ಎಂಬ ತಾಮ್ರದ ನಾಣ್ಯವನ್ನು ಜಾರಿಗೆ ತಂದವರು ಯಾರು ಸ್ನೇಹಿತರೆ? ದಾಮ್ ಎಂಬ ತಾಮ್ರದ ನಾಣ್ಯವನ್ನು ಜಾರಿಗೆ ತಂದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಶೇರ್ ಶಾ ಸೂರಿ. ಆಪ್ಷನ್ ಬಿ, ಶೇರ್ ಶಾ ಸೂರಿರವರು ದಾಮ್ ಎಂಬಂಥ ಈ ಒಂದು ತಾಮ್ರದ ನಾಣ್ಯಗಳನ್ನು ಕೂಡ ಜಾರಿಗೆ ತರ್ತಾರೆ ಮತ್ತು ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳನ್ನು ಕೂಡ ಇವರು ಶೇರ್ ಶಾ ಸೂರಿರವರು ನಿರ್ಮಾಣ ಮಾಡಲಾಗಿರುತ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹೊಸ ಅಭ್ಯರ್ಥಿಗಳೇನಾದರೂ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೊಲೀಸ್ ಕಾನ್ಸ್ಟೇಬಲ್, PSI, PDO ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ SDA, FDA ಮತ್ತು ಮುಖ್ಯ ಬೇರೆ ಬೇರೆ ಪರೀಕ್ಷೆಗಳಿಗೂ ಕೂಡ ನೀವು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ಮಾಡ್ಕೋಬೋದು. ಆದಷ್ಟು ಬೇಗ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಈಗ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ನೆಕ್ಸ್ಟ್ 38ನೇ ಪ್ರಶ್ನೆ, ಯಾವ ಮರುಭೂಮಿಯಲ್ಲಿ ವಿಶ್ವದ ದೊಡ್ಡ ಆಪ್ಟಿಕಲ್ ದೂರದರ್ಶನವನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಮರುಭೂಮಿಯಲ್ಲಿ ವಿಶ್ವದ ದೊಡ್ಡ ಆಪ್ಟಿಕಲ್ ದೂರದರ್ಶನವನ್ನು ನಿರ್ಮಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಟಕಾಮ ಮರುಭೂಮಿ. ಅಟಕಾಮ ಮರುಭೂಮಿಯಲ್ಲಿ ನಾವು ವಿಶ್ವದ ದೊಡ್ಡ ಆಪ್ಟಿಕಲ್ ದೂರದರ್ಶನವನ್ನು ನಿರ್ಮಿಸಲಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ 39ನೇ ಪ್ರಶ್ನೆ, ಈ ಕೆಳಗಿನ ಯಾವ ಒಂದು ಅಭಯಾರಣ್ಯವು ವಿರಳ ಗ್ಯಾಂಗ್ಟೆಕ್ ಡಾಲ್ಫಿನ್ ಮತ್ತು ಮೊಸಳೆ ಮತ್ತು ಗರಿಯಲ್ಗೆ ಹೆಸರುವಾಸಿಯಾಗಿದೆ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಅಭಯಾರಣ್ಯ ವಿರಳ ಗ್ಯಾಂಗ್ಟೆಕ್ ಡಾಲ್ಫಿನ್ ಮತ್ತು ಮೊಸಳೆ ಮತ್ತು ಗರಿಯಲ್ಗೆ ಹೆಸರುವಾಸಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಆಪ್ಷನ್ ಬಿ, ಮಹಾತ್ಮ ಗಾಂಧಿ ಮರೈನ್ ರಾಷ್ಟ್ರೀಯ ಉದ್ಯಾನವನ. ಆಪ್ಷನ್ ಬಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ
ಮೆರೈನ್ ಉದ್ಯಾನವನ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಅತ್ಯಂತ ಪ್ರಕಾಶಮಾನವಾದಂಥ ನಕ್ಷತ್ರ ಯಾವುದು? ಅತ್ಯಂತ ಪ್ರಕಾಶಮಾನವಾದಂಥ ನಕ್ಷತ್ರ ಯಾವುದು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟಾರಿ. ಆಪ್ಷನ್ ಸಿ ಪ್ರಾಕ್ಸಿಮಾ ಸೆಂಟಾರಿ ಅತ್ಯಂತ ಪ್ರಕಾಶಮಾನವಾದಂಥ ಒಂದು ನಕ್ಷತ್ರ ಕೂಡ ಆಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 41ನೇ ಪ್ರಶ್ನೆ, ನಮ್ಮ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶದ ವ್ಯತ್ಯಾಸವನ್ನು ಒಳಗೊಂಡಿರುವಂಥ ಗ್ರಹ ಯಾವುದು ಸ್ನೇಹಿತರೆ? ನಮ್ಮ ಸೌರಮಂಡಲದಲ್ಲಿ ಅತಿ ಹೆಚ್ಚು ಉಷ್ಣಾಂಶದ ವ್ಯತ್ಯಾಸವನ್ನು ಒಳಗೊಂಡಿರುವಂಥ ಒಂದು ಗ್ರಹ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಬುಧ ಗ್ರಹ. ಬುಧ ಗ್ರಹ ಅತಿ ಹೆಚ್ಚು ಉಷ್ಣಾಂಶ ವ್ಯತ್ಯಾಸವನ್ನು ಒಳಗೊಂಡಿರುವಂಥ ಒಂದು ಗ್ರಹ ಕೂಡ ಆಗಿರುತ್ತೆ. ಪ್ರಮುಖವಾಗಿ ಸ್ನೇಹಿತರೆ, ಗ್ರೀಕರು ಈ ಒಂದು ಗ್ರಹಗಳಿಗೆ ವಿವಿಧ ಹೆಸರುಗಳಿಂದ ಈ ಒಂದು ಗ್ರಹಗಳಿಗೆ ಕರೆಯಲಾಗುತ್ತದೆ. ಆ ಒಂದು ಹೆಸರುಗಳು ಏನು ಅಂತ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿ ಆ ಒಂದು ವಿಡಿಯೋಗಳಲ್ಲಿ ನೀವು ಮಾಹಿತಿಯನ್ನು ಕೂಡ ತಿಳ್ಕೊಬಹುದಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 42ನೇ ಪ್ರಶ್ನೆ, ಸೌಧಗಳ ನಿರ್ಮಾಪಕ ಯಾರು? ಸೌಧಗಳ ನಿರ್ಮಾಪಕ ಎಂದೇ ಫೇಮಸ್ ಆದವರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶಹಜಹಾನ್. ಆಪ್ಷನ್ ಡಿ ಶಹಜಹಾನ್ ರವರಿಗೆ ಸೌಧಗಳ ನಿರ್ಮಾಪಕ ಎಂದೇ ಕರೆಯಲಾಗುತ್ತಿತ್ತು. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 43ನೇ ಪ್ರಶ್ನೆ, ಮೊದಲ ಪೇಶ್ವೆ ಯಾರು ಸ್ನೇಹಿತರೆ? ಮೊದಲ ಪೇಶ್ವೆ ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಬಾಲಾಜಿ ವಿಶ್ವನಾಥ್. ಆಪ್ಷನ್ ಎ ಬಾಲಾಜಿ ವಿಶ್ವನಾಥ್ ರವರು ಮೊದಲ ಪೇಶ್ವೆಗಳಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 44ನೇ ಪ್ರಶ್ನೆ, ಮೊದಲ ತರೈನ್ ಕದನ ಎಷ್ಟರಲ್ಲಿ ನಡೆಯಿತು ಅಂತಂದರೆ ಮೊದಲ ತರೈನ್ ಯುದ್ಧ ಯಾವ ಒಂದು ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1191ರಲ್ಲಿ. ಆಪ್ಷನ್ ಸಿ 1191 ಸರಿಯಾಗಿರುತ್ತೆ. ಎರಡನೇ ಒಂದು ತರೈನ್ ಯುದ್ಧ 1192ರಲ್ಲಿ ನಡೆಯುತ್ತೆ ಸ್ನೇಹಿತರೆ. ಇದು ಕೂಡ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 45ನೇ ಪ್ರಶ್ನೆ, ಈ ಕೆಳಗಿನ ಯಾವ ಶ್ರೇಣಿಯ ನದಿಗಳು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತದೆ ಸ್ನೇಹಿತರೆ? ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿಗಳು ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಕಾಳಿ, ಗಂಗಾವತಿ ಮತ್ತು ಕೃಷ್ಣಾ ನದಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಇವು ಮೂರು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಾಗಿರುತ್ತೆ ಸ್ನೇಹಿತರೆ. ಪ್ರಮುಖವಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇರ್ತೀನಿ, ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವುದು, ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದು ಮತ್ತು ಪ್ರಮುಖವಾಗಿ ಯಾವೆಲ್ಲ ನದಿಗಳಿಗೆ ಅಡ್ಡಲಾಗಿ ಯಾವ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಮತ್ತು ಆ ಒಂದು ನದಿಗಳ ಉಪನದಿಗಳು ಯಾವುದು ಅಂತ ಈ ಒಂದು ಪ್ರಶ್ನೆಗಳನ್ನು ಕೂಡ ನೀವು ತಿಳ್ಕೋಬೇಕಾಗಿರುತ್ತೆ. ಬನ್ನಿ ಈಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ ಸ್ನೇಹಿತರೆ 46ನೇ ಪ್ರಶ್ನೆ, ಪ್ರಪಂಚದ ಅತ್ಯಂತ ವಿಸ್ತಾರವಾದಂಥ ದ್ವೀಪ ಸಮೂಹ ಯಾವುದು ಸ್ನೇಹಿತರೆ? ಪ್ರಪಂಚದ ಅತ್ಯಂತ ವಿಸ್ತಾರವಾದಂಥ ಒಂದು ದ್ವೀಪ ಸಮೂಹ ಯಾವುದು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್. ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ಗೆ ನಾವು ಪ್ರಪಂಚದ ಅತ್ಯಂತ ವಿಸ್ತಾರವಾದಂಥ ಒಂದು ದ್ವೀಪ ಸಮೂಹ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 47ನೇ ಪ್ರಶ್ನೆ, ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸ್ನೇಹಿತರು? ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಆಲ್ಫ್ರೆಡ್ ವೆಗ್ನರ್. ಆಲ್ಫ್ರೆಡ್ ವೆಗ್ನರ್ ಅವರು ಈ ಒಂದು ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆಗಿರುತ್ತಾರೆ. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 48ನೇ ಪ್ರಶ್ನೆ, ಮಹಮ್ಮದ್ ಘೋರಿ ಮನೆತನದ ಸ್ಥಾಪಕ ಯಾರು ಸ್ನೇಹಿತರೆ? ಮಹಮ್ಮದ್ ಘೋರಿ ಮನೆತನದ ಸ್ಥಾಪಕರು ಯಾರು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಅಲ್ಲಾವುದ್ದೀನ್ ಹಸನ್ ಘೋರ್. ಅಲ್ಲಾವುದ್ದೀನ್ ಹಸನ್ ಘೋರ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಆಲಂಗೀರ್ ನಾಮಕೃತಿಯ ರಚನೆಕಾರ ಯಾರು ಸ್ನೇಹಿತರೆ? ಆಲಂಗೀರ್ ನಾಮಕೃತಿಯ ರಚನೆಕಾರ ಯಾರು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಔರಂಗಜೇಬ್. ಆಪ್ಷನ್ ಬಿ ಔರಂಗಜೇಬ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 50ನೇ ಪ್ರಶ್ನೆ ಕಡೆಗೆ ಬರೋದಾದರೆ
ಭಾರತದ ಅತ್ಯಂತ ಉದ್ದವಾದಂಥ ರೋಪ್ವೇಯನ್ನು ಯಾವ ಒಂದು ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಸ್ನೇಹಿತರೆ? ಭಾರತದ ಅತ್ಯಂತ ಉದ್ದವಾದಂಥ ರೋಪ್ವೇಯನ್ನು ಯಾವ ಒಂದು ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಅಂತ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ತಿಳಿಸಿ. ಸ್ನೇಹಿತರೆ, ನಮ್ಮ ಹಿಂದಿನ ಒಂದು ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿರುವಂಥ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಹಾಗೂ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ಸ್ನೇಹಿತರೆ ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, PSI, PDO ಮತ್ತು SDA FDAಗಳಿಗೆ ಪ್ರಿಪ್ರೇಷನ್ಸನ್ನು ಮಾಡ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ನಮ್ಮ ಇವತ್ತಿನ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.